ಆಯಾ ದಿನದ ದೊಡ್ಡ ಸುದ್ದಿಗಳನ್ನು ವಿವರವಾಗಿ ಕೊಡೋ ವಿಶೇಷ ಕಾರ್ಯಕ್ರಮ ಹಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಇವತ್ತು ನ್ಯಾಷನಲ್ ಲೆವೆಲ್ನಲ್ಲಿ ತುಂಬ ದೊಡ್ಡದು ಅನ್ನುವಂಥ ಯಾವುದೇ ಸುದ್ದಿಗಳಿಲ್ಲ. ಆದರೆ ಬೆಂಗಳೂರು, ಮೈಸೂರು ಮತ್ತು ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ದೊಡ್ಡ ದೊಡ್ಡ ಸುದ್ದಿಗಳು ಬಂದಿರುವಂಥದ್ದು. ಬೆಂಗಳೂರಿಗರು ಮತ್ತು ಮೈಸೂರಿಗರು ಇವತ್ತು ಆಟೋ ಸ್ಟ್ರೈಕ್ನ ಬಿಸಿಯನ್ನು ಅನುಭವಿಸಿದ್ರು. ಯಾವುದೇ ಆಟೋಗಳು ಬೀದಿಗಿಳಿಲಿಲ್ಲ. ಆದ್ದರಿಂದಾಗಿ ಪ್ರಯಾಣಿಕರು ತುಂಬ ಕಷ್ಟಪಡಬೇಕಾಯಿತು. ಹಾಗಾದರೆ ಏನು ಆಟೋ ಡ್ರೈವರ್ಗಳ ಬೇಡಿಕೆ? ಇತ್ತೀಚೆಗಷ್ಟೇ ಆಟೋ ಫೇರ್ ಜಾಸ್ತಿ ಆಗಿತ್ತು, ಬೆಲೆ ಏರಿಕೆ ಆಗಿತ್ತು. ಆದರೂ ಕೂಡ ಇಂಥದ್ದೊಂದು ಸ್ಟ್ರೈಕ್ ಮಾಡುವ ಅನಿವಾರ್ಯತೆ ಆಟೋ ಚಾಲಕರಿಗೆ ಯಾಕೆ ಬಂತು? ಆ ವಿಷಯದ ಬಗ್ಗೆ ನಮ್ಮ ಜೊತೆಗೆ ಒಬ್ಬರು ಗೆಸ್ಟ್ ಇರ್ತಾರೆ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಇನ್ನು ಕೇವಲ ಆಟೋ ಡ್ರೈವರ್ಗಳ ಮಾತ್ರ ಅಲ್ಲ, ಇನ್ನೊಂದು ಸ್ಟೋರಿ ಇದೆ. ದೀಪದ ಕೆಳಗೆ ಕತ್ಲು ಅನ್ನುವಂಥ ಮಾತು. ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದಿದೆ. 1 ರೂಪಾಯಿಗೆ 1 kg ಅಕ್ಕಿಯನ್ನು ಕೊಡ್ತಾರೆ. ಎಲ್ಲ ಕಡೆಗೂ ರಾಜ್ಯ ಸರ್ಕಾರದ ಪ್ರಶಂಸೆಗಳು ನಡೀತಾ ಇದೆ. ಆದರೆ ಆ ಅಕ್ಕಿಯ ಮೂಟೆಗಳನ್ನು ಗೋಡೌನ್ನಿಂದ, ಉಗ್ರಾಣಗಳಿಂದ ಲಾರಿಗೆ ಹೇರುವ, ಲಾರಿಗಳಿಂದ ಇಳಿಸಿ ಉಗ್ರಾಣಗಳಿಗೆ ಹೇರುವಂಥ ಹಮಾಲರು ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿರುವಂಥದ್ದು. ಒಂದು ರೀತಿಯಾಗಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹೊರೋನೆ ಅರಹೊಟ್ಟೆಯಲ್ಲಿದ್ದಾನೆ ಅಂತ ಹೇಳಬಹುದು. ಅವರೆಲ್ಲರೂ ಸೇರಿಕೊಂಡು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ಅವರ ಬೇಡಿಕೆಗಳ ಕುರಿತಾಗಿಯೂ ಕೂಡ ನಾವು ಒಂದು ಚರ್ಚೆಯನ್ನು ಮಾಡ್ತೀವಿ. ಇನ್ನು ಹುಬ್ಬಳ್ಳಿಯಲ್ಲಿ ನಡೆದಿರುವಂಥ ಕಳವಳಕಾರಿ ಘಟನೆ ಇದು. ಅಲ್ಲೊಂದು ಬಾಲಕಿಯ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಆದರೆ ಪೊಲೀಸರ ತನಿಖೆ ನಡೆದ ನಂತರ ದುರುದ್ದೇಶದಿಂದಾಗಿ ಬಾಲಕಿಯ ತಂದೆನೇ ಇಂಥದ್ದೊಂದು ಪ್ರಕರಣವನ್ನು ಸೃಷ್ಟಿಸಿದ್ದ ಅನ್ನೋದು ಗೊತ್ತಾಗಿದೆ. ಯಾರು ಇಲ್ಲಿ ಅತ್ಯಾಚಾರದ ಆರೋಪಿಯಾಗಿದ್ನೋ ಆತನೇ ಒಂದು ಅರ್ಥದಲ್ಲಿ ವಿಕ್ಟಿಮ್ ಆಗಿದ್ದಾನೆ ಅನ್ನುವಂಥದ್ದು. ಇನ್ನು ಮತ್ತೊಂದು ಸ್ಟೋರಿ ಬೆಂಗಳೂರಿನಿಂದಾನೇ ಇರುವಂಥದ್ದು. ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಕೊಲೆಯಾಗಿದ್ದ ವ್ಯಕ್ತಿಯೊಬ್ಬನ ATM ಏಕಾಏಕಿ ಮತ್ತೆ ಚಾಲನೆಗೆ ಬಂದಿತ್ತು. ATM ಕಾರ್ಡ್ ಯಾರು ಮಾಡಿದ್ರು ಅಂತ ನೋಡಿದಾಗ ಆತನ ಹೆಂಡತಿ ಮಾಡಿದ್ಲು. ವಿಚಿತ್ರ ಅಂದರೆ ಆ ಹೆಂಡತಿಯೇ ಆತನ ಕೊಲೆ ಆರೋಪಿ. ಅಂಥದ್ದೊಂದು ವಿಚಿತ್ರ ಕಥೆ ಬೆಂಗಳೂರಿನಿಂದ ಬಂದಿದೆ. ಬೆಂಗಳೂರಿನಿಂದಾನೇ ಒಂದು ಕೊಲೆ ಪ್ರಕರಣ ಕೂಡ ಇರುತ್ತೆ. ಇನ್ನು ಅಳಿಯಾನೇ ಮಾವನ ಮೇಲೆ ಗುಂಡು ಹಾರಿಸಿರುವಂಥ ಪ್ರಕರಣ ಒಂದು ಕೊಪ್ಪಳದಲ್ಲಿ ನಡೆದಿದೆ. ಬಂದೂಕು ಸರಿ ಇರಲಿಲ್ವೋ ಅಥವಾ ಮಾವನ ಹಣೆ ಬರಹ ಸರಿ ಇತ್ತೋ ಗೊತ್ತಿಲ್ಲ, ಸಾವಂತೂ ನಡೆದಿಲ್ಲ ಘಟನೆಯಲ್ಲಿ. ಆ ಘಟನೆಯ ಒಟ್ಟಾರೆ ಕಾರಣಗಳ ಬಗ್ಗೆ ಕೂಡ ನಾವು ಚರ್ಚಿಸ್ತೀವಿ. ಮೊಟ್ಟ ಮೊದಲನೇ ಸ್ಟೋರಿ ಇವತ್ತಿನ ಹಾಟ್ ನ್ಯೂಸ್ನಲ್ಲಿ ಬೆಂಗಳೂರು ಮತ್ತು ಮೈಸೂರಿನ ಆಟೋ ಸ್ಟ್ರೈಕ್ದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ನೋಡಿ. ಆಟೋ ಬಂದ್ ಬಂದ್. ಉದ್ಯಾನನಗರಿ ಬೆಂಗಳೂರಿನಲ್ಲಿ ಮಾಸ್ ಟ್ರಾನ್ಸ್ಪೋರ್ಟ್ ಎಂಬ ಪಟ್ಟಿಯಲ್ಲಿ ಆಟೋನ ಸೇರಿಸಿದೆ. ಹೀಗಾಗಿ ಆಟೋಗಳು ರಸ್ತೆಗೆ ಇಳಿಯದಿದ್ರೆ ಪ್ರಯಾಣಿಕರಿಗೆ ತುಂಬಲಾರದ ನಷ್ಟವಾಗುತ್ತೆ. ಆಟೋ ಸಿಗದೆ ಸಂಕಷ್ಟವನ್ನ ಪ್ರಯಾಣಿಕರು ಇಂದು ಬೆಂಗಳೂರು ಮತ್ತು ಮೈಸೂರು ನಗರದಲ್ಲಿ ಎದುರಿಸುವಂತಾಯಿತು. ಬೆಂಗಳೂರು ಹಾಗೂ ಮೈಸೂರಿನಲ್ಲಿಂದು ಆಟೋಗಳು ರಸ್ತೆಗಿಳಿದಿಲ್ಲ. ಆಟೋ LPG ಗ್ಯಾಸ್ ದರವನ್ನ ಏರಿಸಿದ ಕೇಂದ್ರ ಸರ್ಕಾರದ ವಿರುದ್ಧ ಆಟೋ ಚಾಲಕರು ಬಂದ್ಗೆ ಕರೆ ನೀಡಿದರು. ಮಧ್ಯರಾತ್ರಿ 12 ಗಂಟೆಯಿಂದ ಆರಂಭವಾಗಿರುವ ಮುಷ್ಕರ ಇಂದು ರಾತ್ರಿ 12 ಗಂಟೆವರೆಗೂ ಮುಂದುವರಿಯಲಿದೆ. ಈ ಮುಷ್ಕರದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮೆಜೆಸ್ಟಿಕ್ ಬಳಿ ನೂರಾರು ಆಟೋಗಳು ಸಾಲುಗಟ್ಟಿ ನಿಂತಿತ್ತು. ಈ ಮಧ್ಯೆ ಮುಂಜಾನೆಯೇ ಆಟೋನಲ್ಲಿ ಪ್ರಯಾಣಿಕರನ್ನ ಹೊತ್ತೊಯ್ತಿದ್ದ ಚಾಲಕನನ್ನ ಅಡ್ಡಗಟ್ಟಲಾಯಿತು. ನಿಷ್ಠಾವಂತ ಆಟೋ ಡ್ರೈವರ್ ಆಗಿದ್ರು ಅವರು ಯಾರು ಆಟೋ ಓಡಿಸಬಾರ್ದು. ನಮಗಾಗಿ ನಾವು ಮಾಡ್ತಾ ಇಲ್ಲ, ಎಲ್ಲ ಆಟೋ ರಿಕ್ಷಾ ಬಡ ಜನರಿಗಾಗಿ ಮಾಡ್ತಾ ಇರೋದು. ಮೊದಲ ಬಾರಿಗೆ ಆಟೋ ಮುಷ್ಕರ ಸಂಪೂರ್ಣ ಯಶಸ್ವಿಯಾಯಿತು. ಬಾಡಿಗೆ ಹೊಡೆಯುತ್ತಿದ್ದಾಗ ಸಿಕ್ಕಿಬಿದ್ದ ಆಟೋ ಚಾಲಕ ಮೀಟರ್ ದುಡ್ಡು ಪಡೆಯುತ್ತಿಲ್ಲ, ಡ್ರಾಪ್ ಕೊಟ್ಟೆ ಅಂತ ಸಬೂಬು ಹೇಳಿ ತಪ್ಪಿಸಿಕೊಂಡ. ಈ ಪ್ರಕರಣವನ್ನು ಹೊರತುಪಡಿಸಿದ್ರೆ ಇಡೀ ಬೆಂಗಳೂರು ಆಟೋ ಸ್ಟ್ರೈಕ್ಗೆ ಬೆಂಬಲ ನೀಡಿತು. ಮಲೇಶ್ವರಂ ಅಂತ ಬರ್ತಿದ್ದಿದ್ದು, ಅದು ನಾವು ನಡ್ಕೊಂಡು ಬರ್ತಾ ಇದ್ದೀವಿ. ಸರ್ ನೀವು ಮೆಜೆಸ್ಟಿಕ್ ಹೋಗ್ತೀರಂತ ಕೇಳಿದ್ವಿ. ಇಲ್ಲ ಗಾಡಿ ರೆಡಿ ಉಂಟ್ರಿ ಮಾಡ್ಸೋಕೆ ಹೋಗ್ಬೇಕಂತ ಅವ್ರು ಹೇಳಿದರು. ಸರಿ ನಮ್ಗೆ ಅಲ್ಲಿವ್ರಿಗೆ ಡ್ರಾಪ್ ಮಾಡ್ತೀವಿ, ಬಾಡಿಗೆ ಗಿಡಿಗೆ ಏನೂ 1 ರೂಪಾಯಿ ಕೊಟ್ಟಿಲ್ಲ ನಾವು. ಸರಿ ಅಲ್ಲಿವ್ರಿಗೆ ಬಿಡ್ತೀವಿ ಅಂತ ಹೇಳಿದರು. ನಾವು ಬಂದ್ವಿ.
ಆಟೋ ಬಂದ್ ತೀವ್ರಗೊಳಿಸಲು ಕನ್ನಡ ರಕ್ಷಣಾ ವೇದಿಕೆ ವಿಭಾಗದಿಂದ ಸಿಟಿ ರೈಲ್ವೆ ಸ್ಟೇಷನ್ನ ಪ್ಲಾಟ್ಫಾರ್ಮ್ ನಂಬರ್ 6ನಲ್ಲಿ ಶತಾಬ್ದಿ ಎಕ್ಸ್ಪ್ರೆಸ್ ಚೆನ್ನೈನಿಂದ ಬಂದ ಟ್ರೈನ್ ಅನ್ನ ಅಡ್ಡ ಹಾಕಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಕೇಂದ್ರ ಸರ್ಕಾರವು ನಮ್ಮ ಆಟೋ ಚಾಲಕರ ಮೇಲೆ ಏಕಾಏಕಿ 11.5 ರೂಪಾಯಿಗಳನ್ನು ಆಟೋ ಗ್ಯಾಸ್ ದರವನ್ನು ಏರಿಕೆ ಮಾಡಿ ನಮ್ಮ ಆಟೋ ಚಾಲಕರ ಹೊಟ್ಟೆ ಮೇಲೆ ಬರೆ ಎಳೆದಿದ್ದಾರೆ. ಕೇಂದ್ರ ಸರ್ಕಾರವು ತಕ್ಷಣ ಈ ಗ್ಯಾಸ್ ದರವನ್ನು ಹಿಂದಕ್ಕೆ ಪಡೀಲಿಲ್ಲ ಅಂದರೆ ಇನ್ನು ಮುಂದಕ್ಕೆ ಏನೇ ಹೋರಾಟ ಆದರೂ ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳೇ ಹೊಣೆಯಾಗುತ್ತೆ. ಮುಂದಕ್ಕೆ ನಿಮ್ಗೆ MP ಚುನಾವಣೆ ಇದೆ. ನಮ್ಮ ಆಟೋ ಚಾಲಕರು, ನಿಮಗೆ ರಕ್ಷಣಾ ವೇದಿಕೆ ಆಟೋ ಚಾಲಕರು ಎಲ್ಲ ಬೆಂಗಳೂರು ಕರ್ನಾಟಕ ಆಟೋ ಚಾಲಕರು ಬುದ್ಧಿ ಕಲಿಸ್ತೀವಿ. ಇದನ್ನು ನೆನಪಲ್ಲಿಟ್ಕೊಂಡು ಕೇಂದ್ರ ಸರ್ಕಾರ ತಕ್ಷಣ ಈ ಗ್ಯಾಸ್ ದರವನ್ನು ಹಿಂದಕ್ಕೆ ಪಡಿಬೇಕಂತ ತಮ್ಮ ಮೂಲಕ ಕೇಳ್ಕೊತೀವಿ. ಬಂದ್ ಹಿನ್ನೆಲೆಯಲ್ಲಿ BMTC ಬಸ್ಗಳನ್ನು ಹೆಚ್ಚುವರಿಯಾಗಿ ನಿಯೋಜಿಸಲಾಗಿತ್ತು. ಆದರೂ ಕೆಲವೆಡೆ ಪ್ರಯಾಣಿಕರು ಆಟೋಗಾಗಿ ಪರದಾಡ್ತಿದ್ರು. हमारे पास 3 लगेज है और हमको यहाँ से मणिवाला जाना है. हम लोग कैसे जाएंगे फिर? हम ऑटो वाला कोई रेडी नहीं है जाने के लिए. तो बड़े हम लोग प्रॉब्लम फेस कर रहे हैं. कोई भी आने को तैयार नहीं है. ಇನ್ನಾದರೂ ಬೆಂಗಳೂರು ಹಾಗೂ ಮೈಸೂರಲ್ಲಿ ಒಟ್ಟು 1,50,000 ಆಟೋಗಳು ಬಂದ್ ಮಾಡಿದ್ದಕ್ಕೆ ಬೆಲೆ ಸಿಗುತ್ತಾ? ಲೀಟರ್ಗೆ 66 ರೂಪಾಯಿ ಇರೋ ಆಟೋ LPG ಗ್ಯಾಸ್ ಬೆಲೆಯನ್ನ ಪೆಟ್ರೋಲಿಯಂ ಸಚಿವಾಲಯ ತೈಲ ಕಂಪನಿಗಳಿಗೆ ಸೂಚನೆ ನೀಡಿ ಕಡಿಮೆ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬೆಂಗಳೂರಿಂದ ನಂದೀಶ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಇದು ಆಟೋ ಸ್ಟ್ರೈಕ್ಗೆ ಸಂಬಂಧಪಟ್ಟಂತಹ ಸುದ್ದಿ. ಆಟೋ LPG ಬೆಲೆಯನ್ನು 11 ರೂಪಾಯಿ ಏರಿಸಿ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ. ಆಟೋ ಚಾಲಕರು ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆಗಳಲ್ಲಿ ಈ ಬೆಲೆಯನ್ನು ಇಳಿಸದೇ ಇದ್ದರೆ ಪಾಠ ಕಲಿಸ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ನಮ್ಮ ಜೊತೆ S. ಜಯರಾಮ್ ಇದ್ದಾರೆ, ಆಟೋ ಸೇನೆ ರಾಜ್ಯ ಕಾರ್ಯಾಧ್ಯಕ್ಷರು. ಸರ್ ನಮಸ್ಕಾರ. ನಮಸ್ತೆ. ಏನು ಸರ್ ಪ್ರಮುಖ ಬೇಡಿಕೆ ಏನು ಇವತ್ತಿನ ಸ್ಟ್ರೈಕ್ದು? ಇವತ್ತಿನ ಪ್ರಮುಖ ಬೇಡಿಕೆ ಏನು, ಜನವರಿ 1ನೇ ತಾರೀಕು ನಾವು ಎಲ್ಲರಿಗೂ ಶುಭಾಶಯ ಹೇಳೋಣ ಅಂತ ಬೆಳಿಗ್ಗೆ ಎದ್ದಿದ ತಕ್ಷಣ ಆಟೋ ಚಾಲಕರಿಗೆ ಸಾಕಿ ಏನಪ್ಪ ಅಂದರೆ 11.5 ರೂಪಾಯಿ ಜಾಸ್ತಿ ಆಗಿದೆ ಅಂತೇಳಿ ನಮ್ಮ ಚಾಲಕರು ಸಹ ಈ ಥರ ಆಗಿದೆ, ಪ್ರತಿಭಟನೆ ಮಾಡಬೇಕು. ಆಟೋ ಚಾಲಕ ಮುಂಚೆ ಎಷ್ಟಿತ್ತು, ಈಗ ಎಷ್ಟಾಗಿದೆ ಆಟೋ LPG? 54 ರೂಪಾಯಿ ಇತ್ತು. 54 ರೂಪಾಯಿ 50 ಪೈಸೆ ಇತ್ತು. ಇದು 11 ರೂಪಾಯಿ 14 ಪೈಸೆ ಜಾಸ್ತಿ ಆಗಿದೆ. ಸರ್ ಒಂದು ಆಟೋನ 1 ಕಿಲೋಮೀಟರ್ ಓಡಿಸೋಕ್ಕೆ ಎಷ್ಟು ಖರ್ಚು ಬರುತ್ತೆ? ಸರ್ ನಾವು ಕನಿಷ್ಠ ಪಕ್ಷ ನಾವು ಒಟ್ಟಾರೆ ಮೊನ್ನೆ ನಮಗೆ ನೀವು ನೋಡಿರಬೇಕು, ಕಳೆದ ತಿಂಗಳು 6 ತಿಂಗಳು ಹೋರಾಟ ಮಾಡಿ ನಾವು 20 ರೂಪಾಯಿಂದ 25 ರೂಪಾಯಿಗೆ ನಾವು ರೇಟನ್ನು ಪಡ್ಕೊಂಡಿದ್ದೀವಿ. ಮಿನಿಮಮ್ 25 ರೂಪಾಯಿ ಮಾಡಬೇಕು ಅಂತ. 1 ಕಿಲೋಮೀಟರ್ಗೆ ಎಷ್ಟು? 1 ಕಿಲೋಮೀಟ್ರಿಗೆ 13 ರೂಪಾಯಿ ಸರಿ ಮಾಡಿದರು. ಓಕೆ, ಕಿಲೋಮೀಟ್ರಿಗೆ 13 ರೂಪಾಯಿ, 1.9ಗೆ 25 ರೂಪಾಯಿ ಥರ ಮಾಡಿದರು. ಯಾಕೆಂದರೆ 26 ರೂಪಾಯಿ 2 ಕಿಲೋಮೀಟ್ರಿಗೆ 26 ರೂಪಾಯಿ ಆಗುತ್ತೆ ಅಂತೇಳಿ 1 ರೂಪಾಯಿ ಅದರಲ್ಲೂ ಕಡಿಮೆ ಮಾಡಿ ನಮಗೆ ಕೊಟ್ಟರು. ಇದು ನಾವು ಪಡೆಯೋಕ್ಕೂ ಮೊದಲೇ ನಾವು ಇನ್ನೂ ಮೀಟ್ರನ್ನ ನಾವು ರೀಕ್ಯಾಲಿಬ್ರೇಷನ್ ಮಾಡಿಸ್ಕೊಂಡೇ ಇಲ್ಲ. ಆಗ ಅಷ್ಟು ಬೇಗನೆ ನಮಗೆ ಈ ಥರ ಒಂದು ಹೊರೆ ಬೀಳ್ತು. ಈ ಒಂದು ಇದರಿಂದ ನಮಗೆ ಕಳೆದ ವರ್ಷ 20 ರೂಪಾಯಿ ಇದ್ದಾಗ ನಮಗೆ 300 ರೂಪಾಯಿ ಒಂದು ಸಂಬಳ, ಒಂದು ದಿನಕ್ಕೆ ಸಂಬಳ ಅನ್ನೋ ಥರ ಫಿಕ್ಸ್ ಮಾಡಿದರು. ನಾವು 14 ಇದನ್ನು ನಾವು ಇದು ಮಾಡಿಕೊಂಡು. ಅಲ್ಲ, ಈಗ ಒಂದು ಕಿಲೋಮೀಟರ್ ಆಟೋ ಓಡಿಸೋಕೆ ಖರ್ಚು ಎಷ್ಟು ಬರುತ್ತೆ ಅಂತ ಒಂದು ಅಂದಾಜಿನ ಪ್ರಕಾರ ಹೇಳಿ. ಒಂದು ಅಂದಾಜಿನ ಪ್ರಕಾರ 1 ಕಿಲೋಮೀಟ್ರಿಗೆ ಅದು ನಾವು ಹೇಳೋಕ್ಕೆ ಬರೋದಿಲ್ಲ. ಯಾಕೆಂದರೆ ನಾವು ಒಟ್ಟಾರೆ ನಾವು ಇದನ್ನು ಮಾತಾಡ್ತಾ ಹೋಗ್ಬೇಕಾಗುತ್ತೆ. ಯಾಕೆಂದರೆ 1 ಕಿಲೋಮೀಟ್ರ್ ನಾವು ಖಾಲಿ ಸುತ್ತಾಡ್ತಾ ಇರ್ತೀವಿ. ಅಲ್ಲ ಸುಮ್ಮನೆ ಇವಾಗ ನಮಗೆ 16 ಕಿಲೋಮೀಟ್ರು 1 ಲೀಟ್ರಿಗೆ 16 ಕಿಲೋಮೀಟ್ರು ಬರುತ್ತೆ. ಅಂದರೆ ಇದು ಆ ಲೆಕ್ಕಕ್ಕೆ ಹಾಕಿದ್ರೆ ನಮಗೆ ಇದು ಹೆಚ್ಚು ಕಡಿಮೆ ನಾವು ಅದನ್ನು ನಾವು ಭಾಗ ಮಾಡ್ಕೊಂಡು ಬಂದರೆ ನಮಗೆ ಇದು ಒಂದು 3 ರೂಪಾಯಿ ಬೀಳ್ಬೋದು. ಎಸ್, ಅಂದರೆ 3 ರೂಪಾಯಿ ಫ್ಯೂಯಲ್ ಹಾಕಿಸಿ ಆ ಥರ ಡ್ರೈವರ್ನ ಖರ್ಚು ಮತ್ತು ಆಟೋ ಸೌಕರ್ಯವನ್ನು ತೆಗೆದಾಗ 13 ರೂಪಾಯಿನಲ್ಲಿ ವರ್ಕೌಟ್ ಆಗಲ್ಲ ಅಂತಿರ್ತಾವೆ. ಅದು ವರ್ಕೌಟ್ ಆಗಲ್ಲ ಅಂತ ಇತ್ತೀಚೆಗಷ್ಟೇ ಜಾಸ್ತಿ ಆಗಿದ್ದು ಕೂಡ ನಿಮಗೆ ಅಂದರೆ ನಿಮ್ಮ ದುಡಿಮೆಗೆ ತಕ್ಕನಾದ ಬೆಲೆ ಬರುತ್ತೆ ಅಂತ ಅನ್ಸೋದಿಲ್ಲ ತಮಗೆ? ನಾವು ಇವಾಗ ಆಟೋ ಚಾಲಕರು ಒಟ್ಟಾರೆ ನಾವು ಎಲ್ಲ ಸಂಘಟನೆಗಳು ಸೇರಿ 25 ರೂಪಾಯಿ ಮಾಡಿಸಿದ್ದೇನಕ್ಕೆ ಅಂದರೆ ಸಾರ್ವಜನಿಕರಿಗೆ ಹೊರೆ ಆಗಬಾರ್ದು, ನಮಗೂ ಹೊರೆ ಆಗಬಾರ್ದು ಅಂತೇಳಿ. ಇವತ್ತು ಬೆಂಗಳೂರು ಪೇಟೆಯಲ್ಲಿ ಹಾಲಿನ ದರ ಇದ್ದಕ್ಕಿದ್ದಂಗೆ ಏರಿಕೆ ಆಯಿತು, ತರಕಾರಿ ಬರೀ ಏರಿಕೆ ಆಯಿತು. ನಮಗೆ ಯಾವುದೇ ಸರ್ಕಾರದಿಂದ ಇದಾಗಲ್ಲ ನೋಡಿ. ಈರುಳ್ಳಿ ಇವತ್ತು 80 ರೂಪಾಯಿಗೆ ಒಂದು ದಿವಸ ಹಂಗಿರುತ್ತೆ, ಒಂದು ದಿವಸ ಹಂಗಾಗುತ್ತೆ. ಇವತ್ತು ಕನಿಷ್ಠ ಪಕ್ಷ ಖಂಡಿತವಾಗಿ ಒಪ್ಕೊಳ್ಳುವಂಥ ಮಾತು. ಆದರೆ ನೀವು ಹೇಳುವಂಥದ್ದು ಯಾವಾಗ ಅಪ್ಲೈ ಆಗುತ್ತೆ ಅಂದರೆ ಎಲ್ಲ ಚಾಲಕರು ಇದೇ ದರವನ್ನು ತೆಗೆದುಕೊಂಡು ಕೆಲಸ ಮಾಡಿದಾಗ ಖಂಡಿತವಾಗಿ ನೀವು ಹೇಳೋ ಪ್ರಕಾರ ಜೀವನ ನಡೆಸೋದು ಕಷ್ಟ. ಆದರೆ ಬೆಳಗಿನ ಜಾವ ಮೆಜೆಸ್ಟಿಕ್ ಹತ್ರ ಹೋದರೆ 1 ಕಿಲೋಮೀಟರ್ಗೆ 100 ರೂಪಾಯಿ ಕೇಳ್ತಾರೆ, ಹೇಳಿದ ಜಾಗಗಳಿಗೆ ಬರೋದಿಲ್ಲ. ಈ ರೀತಿಯಾದಂಥ ಆರೋಪಗಳಿವೆ. ಅಂಥ ಸಂದರ್ಭದಲ್ಲಿ ಆಟೋ ಚಾಲಕರ ಪ್ರತಿಭಟನೆ ಮಾಡಿದಾಗ ಸಾರ್ವಜನಿಕರಿಂದ ಸಹಕಾರ ಹೆಂಗೆ ನಿರೀಕ್ಷೆ ಮಾಡ್ತೀರಿ? ಈಗ ನೋಡಿ, ನೀವು ಹೇಳಿದಷ್ಟು ಸತ್ಯನೇ.
ನಾವು ಬೆಂಗಳೂರು ನಗರದಲ್ಲಿ ನಾವು ಮೊನ್ನೆ ಇದನ್ನು ನಾವು ಮನವಿ ಕೊಟ್ಟಾಗ ಅದಕ್ಕೂ ಮೊದಲು ACP ಅವ್ರನ್ನ ಈ ಸಂಚಾರ ವಿಭಾಗದ ಪೊಲೀಸ್ ಅವ್ರನ್ನ ಮಾತಾಡಿಸಿ RTOದವ್ರಿಗೂ ಮನವಿ ಕೊಟ್ಟಿದ್ವಿ, ಸಂಚಾರ ವಿಭಾಗದವ್ರಿಗೂ ಮನವಿ ಕೊಟ್ಟಿದ್ವಿ, ಮತ್ತು ಸ್ಕೇಲ್ ಆ್ಯಂಡ್ ಮೆಜರ್ಮೆಂಟ್ ಏನು ಸೀಲ್ ಹೊಡಿತಾರೆ ಅವ್ರಿಗೂ ಮೆಜರ್ಮೆಂಟ್ಗೆ ನಾವು ಮಾಹಿತಿ ಕೊಟ್ವಿ. ಬೆಂಗಳೂರು ನಗರದಲ್ಲಿ ಒಟ್ಟಾರೆ 1,20,000 ಗಾಡಿ ಇದೆ ಅಂತ RTO ಅವ್ರು ಹೇಳ್ತಾರೆ. ಪೊಲೀಸವರ ಲೆಕ್ಕಾಚಾರದಲ್ಲಿ 1.5 ಲಕ್ಷ ಆಟೋ ಓಡ್ತಾಯಿದೆ ಅಂತ. RTO ಅವ್ರು ಹೇಳೋ ಪ್ರಕಾರ ನಾವು ಪರ್ಮಿಷನ್ ಕೊಟ್ಟಿರೋದು RTO ಅಲ್ಲಿ ಪರ್ಮಿಟ್ ಕೊಟ್ಟಿರೋದು 80,000 ಕೊಟ್ಟಿದ್ದೀವಿ, 40,000 ಕೊಟ್ಟಿದ್ದೀವಿ, ಇನ್ನೂ 40,000 ಕಂಪ್ಲೇಂಟಾಗಿ ಪರ್ಮಿಟ್ ರಿಲೀಸ್ ಆಗಿಲ್ಲ. ಒಟ್ಟಾರೆ 80,000. ಇದ್ರ ಜೊತೆಲಿ ಇವಾಗ ಹೊಸ ಗಾಡಿಗಳು ಬಂದಿರೋದು ಒಂದು 20,000 ಹಾಕಿದ್ರೆ 1 ಲಕ್ಷ ಗಾಡಿಗೆ ನಾವು RTO ಪ್ರಕಾರ ಓಡ್ತಾ ಇದೆ ಅಂತ ಹೇಳ್ತಾರೆ. ಅಂದರೆ ಗಾಡಿಗಳು ಹೆಚ್ಚಾಗಿರೋದ್ರಿಂದ ಜಾಸ್ತಿ ಬೆಲೆ ಹೇಳ್ಬಿಡ್ತೀನಿ, ಅಲ್ಲಲ್ಲ ಹೇಳ್ತೀನಿ ಅದನ್ನು. ಇಲ್ಲಿ ಏನಾಗ್ತಾ ಇದೆ, ಸ್ಕೇಲ್ ಆ್ಯಂಡ್ ಮೆಜರ್ಮೆಂಟ್ ಅವರು 16,000 60,000 65,000ಕ್ಕೆ ಮಾತ್ರ ನಾವು ಸೀಲ್ ಹೊಡೆಯೋಕ್ಕೆ ಸಾಧ್ಯ ಆಗಿರೋದು, ಇನ್ನು ಮಿಕ್ಕ ಕೊಡೋಕ್ಕಾಗಲ್ಲ ಅಂತ. ನಾನು ಪೊಲೀಸ್ ಅವ್ರಿಗೆ ಮತ್ತು RTO ಅಧಿಕಾರಿಗಳಿಗೆ ಆಟೋ ಬೆಂಗಳೂರು ನಗರದಲ್ಲಿ ಎಷ್ಟಿದೆ ಎಷ್ಟಿರಬೇಕು ಅನ್ನೋದು ನಿಗದಿ ಮಾಡೋಕ್ಕೆ ಇವ್ರ ಕೈಲಿ ಆಗಲಿಲ್ಲ ಅಂದರೆ, ಇವಾಗ ಹಳೆ ಗಾಡಿಗಳು ಆಂಧ್ರ ಪ್ರದೇಶದಲ್ಲೆಲ್ಲ ಲೈನ್ ಆಗ್ತದೆ, ಹಳೆ ಗಾಡಿಗಳ ತೊಗೊಂಡು ಹೊಸ ಗಾಡಿ ತೊಗೊಂಡಾಗ ಹಳೆ ಗಾಡಿನ ಸ್ಕ್ರಾಪ್ ಮಾಡಿ ಸೈಡ್ಗೆ ಹಾಕ್ತಾರೆ. ಇಲ್ಲಿ ಯಾಕೆ ಆ ಪರಿಸ್ಥಿತಿ ಆಗಲಿಲ್ಲ ಸರ್? ತಾವು ಹೇಳೋ ಅಲ್ಲ, ನಿಮ್ಮ ಲೆಕ್ಕಾಚಾರ ಎಲ್ಲೋ ಒಂದು ಕಡೆ ಸರಿ ಅನ್ನಿಸ್ತಿಲ್ಲ. ಆಟೋಗಳ ಸಂಖ್ಯೆ ಜಾಸ್ತಿ ಆದ ಹಾಗೆ ಕಾಂಪಿಟೇಷನ್ ಜಾಸ್ತಿ ಆಗಿ ಬೆಲೆಗಳ ಕಡಿಮೆ ಆಗಿಲ್ಲ. ಇಲ್ಲ ಸರ್, ನಾವು ಯಾರು ಜಾಸ್ತಿ ಕೇಳ್ತಾ ಇದ್ದಾರೆ ಅಂದರೆ, ಕರೆಕ್ಟಾಗಿ ಗಾಡಿಯನ್ನು ನೋಡಿ. ಇವಾಗ ಒಂದು ಮಾಹಿತಿ ಪ್ರಕಾರ ನಮಗೆ ಎಲ್ಲ ದಾಖಲೆ ಇರೋರು ಹೆಚ್ಚಿಗೆ ಬಾಡಿಗೆಯನ್ನು ಕೇಳ್ತಾ ಇಲ್ಲ, ಹೆಚ್ಚಿಗೆ ಇದನ್ನು ಮಾಡ್ತಾ ಇಲ್ಲ. ಇಲ್ಲಿ ರೈಲ್ವೆ ಸ್ಟೇಷನು, ಬಸ್ ಸ್ಟ್ಯಾಂಡು, ಸಿಟಿ ಮಾರ್ಕೆಟು, ಟ್ಯಾನಿ ರೋಡು, ಈ ಇಂಡಿಯಾ ಟು ಮಂಡ್ಯ ಹೊಡಿತಾವಲ್ಲ ಗಾಡಿಗಳು, ಇವ್ರನ್ನ ನೀವು ಬೇಕಾದ್ರೆ ನೀವು ಇಂಡಿವಿಜುವಲ್ ಅಂದರೆ ಇಂಡಿಯಾ ಟು ಮಂಡ್ಯ ಅಂದರೆ ಪೊಲೀಸ್ ಅವರು ಮತ್ತು ಇವರು ಅಡ್ಜಸ್ಟ್ಮೆಂಟು. ಒಂದು ಗಾಡಿಯಲ್ಲಿ ನೀವು ಕಂಡಂಗೆ ಎಷ್ಟು ಜನ ಹಾಕೊಂಡು ಹೋಗ್ಬೇಕು, 3+1 ಅಂತ ಕೊಟ್ಟಿರ್ತಾರೆ. ಅಂದರೆ 4 ಜನ, ಒಬ್ಬ ಡ್ರೈವರ್, ಹಿಂದ್ಗಡೆ 3 ಜನ ಪ್ಯಾಸೆಂಜರ್ ಕುತ್ಕೋಬೇಕು ಅಂತ. ಆ ಗಾಡಿಗೆ ಏನೇನು ಇರಬೇಕು, ಪರ್ಮನೆಂಟ್ ಇರಬೇಕು, ಇನ್ಶೂರೆನ್ಸ್ ಇರಬೇಕು, ಗಾಡಿ ಪಾಸಿಂಗ್ ಆಗಿ ಯಾವುದು ಇಲ್ಲದೆ ಓಡಿಸಿದ್ರೆ ಇಂಡಿಯಾ ಟು ಮಂಡ್ಯ ಅಂತೀವಿ ನಾವು. ಅಲ್ಲ, ಏನೂ ಇರೋಲ್ಲ. ಒಂದು ಅಷ್ಟು ಜನನ ತುಂಬಿಕೊಂಡು ಪೊಲೀಸ್ ಎದುರಿಗೆ ಹೋಗ್ತಾ ಇರ್ತಾನೆ, ಅದು ಯಾವುದೇ ದಾಖಲಾತಿ ಇರೋಲ್ಲ, ಯಾವುದೇ ಇದಿರೋದಿಲ್ಲ. ಆತ ಏನು ಕೇಳಿದ್ರು, ಇವಾಗ ಬನ್ನಿ ಬೇಕಾದ್ರೆ ರೈಲ್ವೆ ಸ್ಟೇಷನಲ್ಲಿ ಪೊಲೀಸವ್ರನ್ನ ಹೋಗ್ಬಿಟ್ಟು ನೀವೇ ಕೇಳಿ, ಯಾರು ನಿಮ್ಮ ಹುಡುಗರನ್ನ ಬಿಟ್ಟು ಇಂಡಿವಿಜುವಲ್ ಆಗಿ ಬೇಕಾದ್ರೆ. ಒಟ್ಟಾರೆಯಾಗಿ ತಾವು ಹೇಳುವಂಥದ್ದು ಅಧಿಕೃತ ಆಟೋಗಳು ಮಾತ್ರ ಇದ್ರೆ ಆಟೋ ಡ್ರೈವರ್ಗಳಿಂದ ಆಗುವಂಥ ಈ ರೀತಿಯಾದಂಥ ಸಮಸ್ಯೆಗಳನ್ನು ತಪ್ಪಿಸಬಹುದು ಅಂತಿರ್ತಾರೆ. ಅದು 100% ಸತ್ಯ. ಇವತ್ತು ನೋಡಿ, ಇವಾಗ ನಾವು ಡಿಸ್ಪ್ಲೇ ಅಂತ ನಾವೇ ಮಾಡಿದ್ದು, ಪೊಲೀಸ್ ಅವರೇನು ಮಾಡಲಿಲ್ಲ. ಡಿಸ್ಪ್ಲೇ ಸಿಸ್ಟಮ್ ಬಂದಿದ್ದು ಏನಕ್ಕೆ ಅಂದರೆ, ಪೊಲೀಸ್ ಆಟೋ ಡ್ರೈವರು ತಪ್ಪು ಮಾಡಿದಾಗ ಪೊಲೀಸ್ಗೆ ಮಾಹಿತಿ ಕೊಡಲಿ ಅಂತೇಳಿ ನಾವು ಡಿಸ್ಪ್ಲೇ ಸಿಸ್ಟಮ್ನ ತೊಗೊಂಡು ಬಂದಿದ್ದು. ಆ ಡಿಸ್ಪ್ಲೇ ಸಿಸ್ಟಮ್ ತೊಗೊಂಡು ಬಂದು ಸುಧಾ ನೀವು ಇದು ಮಾಡೋಕ್ಕಾಗಿಲ್ಲ ಅಂದರೆ ಎಲ್ಲಿ ಎಡವಿರೋದು ಯಾರು? ಪೊಲೀಸವರು ನಾವು ಅಂತ ಕೇಳಬೇಕಾಗತ್ತೆ. ಇವಾಗ ಡಿಸ್ಪ್ಲೇ ಎಲ್ಲ ಹಾಕಿರ್ತೀವಿ, ಪ್ಯಾಸೆಂಜರ್ ಕುತ್ಕೊಂಡಿರೋ ಜಾಗದಲ್ಲಿ ಹಾಕಿರ್ತೀವಿ. ಅವನು ಕರೆಕ್ಟಾಗಿರೋನು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾನೆ. ಡಿಸ್ಪ್ಲೇ ಅಂತ ಅಂದರೆ ಏನಪ್ಪ ಅಂದರೆ, ಚಾಲಕನ ಅಷ್ಟು ವಿವರಲ್ಲಿ ಇರ್ತದೆ. ಇವ್ರು ಜಾಸ್ತಿ ಕೇಳಿದಾಗ ಪೊಲೀಸವ್ರ ಹತ್ರ ನಾವು ಕಂಪ್ಲೇಂಟ್ ಕೇಳಿದ್ರೆ ಆತ ಹೇಳ್ತಾನೆ, ಅವರು ನೋಡಪ್ಪ ಸಾಹೇಬ್ರು ನಮ್ಮವರು, ಅವ್ರು 250 ರೂಪಾಯಿ ಕೇಳಿದ್ಯಲ್ಲ, 200 ರೂಪಾಯಿ ಕೊಡ್ತಾರೆ, ಕರ್ಕೊಂಡು ಹೋಗು ಅಂತೇಳಿ ಅವರೇ ಕಳಿಸ್ಕೊಡುವಂಥ ಒಂದಿದೆ. ಬಸ್ ಸ್ಟ್ಯಾಂಡಲ್ಲಿ 10 ರೂಪಾಯಿಗೆಲ್ಲ ಅವರು ಪರ್ಮನೆಂಟಾಗಿ ಬಾಡಿಗೆ ಹೊಡೋರು 10 ರೂಪಾಯಿ ಇಸ್ಕೊಂಡು ಇವರು ಕಳಿಸ್ಕೊಡ್ತಾರೆ ಪೊಲೀಸವರೇ. ಪ್ರಾಮಾಣಿಕ ಆಟೋ ಡ್ರೈವರ್ ತಪ್ಪು ಮಾಡ್ತಾ ಇಲ್ಲ. ಇಲ್ಲಿ ಪೊಲೀಸವರು ಏಜೆಂಟ್ ಥರ ಯಾವ ರೀತಿ ವರ್ತಿಸ್ತಾ ಇದ್ದಾರೆ ಕೆಲವರು, ಎಲ್ಲ ಪೊಲೀಸು ಅಂತ ಹೇಳಲ್ಲ ನಾನು. ಅದು ನಿಮ್ಮ ಪ್ರತಿಭಟನೆಗೆ ಧನಾತ್ಮಕ ಪರಿಹಾರ ಸಿಗುತ್ತೆ, ಆಟೋ LPG ಬೆಲೆ ಕಡಿಮೆ ಆಗುತ್ತೆ ಅನ್ನುವಂಥ ನಂಬಿಕೆ ಇದೆಯಾ ಇವತ್ತಿನ ಹೋರಾಟದಿಂದಾಗಿ ತಮಗೆ? ಇವತ್ತು ಮಹಾತ್ಮ ಗಾಂಧಿ ಅವರು ಹಾಕ್ಕೊಟ್ಟಂಥ ಒಂದು ಮಾರ್ಗದರ್ಶನದಲ್ಲಿ ಹೋರಾಟ ಮಾಡದೇ ಇಲ್ಲ ಅಂತಂದರೆ ಅವ್ರು ಹೇಳಿದ್ನೆಲ್ಲ ನಾವು ಒಪ್ಕೊಂಡಾಗುತ್ತಲ್ಲ. ಎಸ್, ಧನ್ಯವಾದಗಳು ಸರ್ ಸ್ಟುಡಿಯೋಗೆ ಬಂದು ಮಾತನಾಡಿದ್ದಕ್ಕೆ. ಬಹಳ ಸಂತೋಷ. ಸೊ ಇದಾಗಿತ್ತು ಆಟೋ ಹೋರಾಟಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಇನ್ನು ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಹಾಟ್ ನ್ಯೂಸ್ನಲ್ಲಿ ಬ್ರೇಕ್ನ ನಂತರ ಅನ್ನಭಾಗ್ಯದ ಕಾರ್ಮಿಕರು ತಮಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಕೊಡಿ ಅಂತ ಆಗ್ರಹಿಸಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ. ಆ ಸುದ್ದಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹಾಟ್ ನ್ಯೂಸ್ನಲ್ಲಿ ಇನ್ನೊಂದು ಬ್ರೇಕ್.